ಗೌರಿಶಂಕರ ಧಾರಾವಾಹಿಯ ಇಲ್ಲಿ ಸೋಮವಾರದ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಆರಂಭದಲ್ಲಿ ಇಲ್ಲಿ ಹೇಳ್ತಾ ಇದ್ದಾಳೆ ಗ್ರೀಷ್ಮ, ಅಕ್ಕ ನೀನು ಮತ್ತು ಬಾಬಾ ಚೆನ್ನಾಗಿರೋದು ನನಗೆ ಇಷ್ಟ. ನನ್ನಿಂದಾಗಿ ಮನೆಯಲ್ಲಿ ನೀವೆಲ್ಲ ಕೂಡ ಜಗಳಾಡೋದು, ಅದರಲ್ಲೂ ನೀನು ಮತ್ತು ಬಾಬಾ ಜಗಳಾಡೋದನ್ನ ನಾನು ನಿಜವಾಗ್ಲೂ ಕೂಡ ಇಷ್ಟಪಡೋದಿಲ್ಲ. ನನಗಿನ್ನೂ ಕೂಡ ತುಂಬ ಹರ್ಟ್ ಆಗುತ್ತೆ ಅಂತೇಳಿ ಅಳ್ತಾ ಇರ್ತಾರೆ. ಅಲ್ಲೇ ಕೂಡ ಇಲ್ಲಿ ಅವರು ರುದ್ರ ಅವರ ಹೆಂಡ್ತಿನೂ ಕೂಡ ಇದ್ದಾರೆ. ಅವರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಹೌದು ಗೌರವ, ಗ್ರೀಷ್ಮ ಹೇಳ್ತಿರೋದು ಸತ್ಯ. ನೀನು ಮತ್ತು ನಮ್ಮ ಶಂಕರ ಯಾವಾಗಲೂ ಕೂಡ ಜೊತೆಯಾಗಿ ನಗ್ನಾಗ್ತಾ ಖುಷಿಯಾಗಿದ್ದರೆ ಅದೇ ನಮಗೆ ನಿಜವಾಗ್ಲೂ ಕೂಡ ಖುಷಿ ಅಂತೇಳಿ ಹೇಳ್ತಿದ್ದಾರೆ. ಸರಿ, ನಾನು ಊಟ ಮಾಡ್ತೀನಿ, ನೀನು ಊಟ ಮಾಡಿಸ್ತೀನಿ ಗ್ರೀಷ್ಮಂಗೆ, ನೀನು ಹೋಗು, ನೀನು ಶಂಕರನ್ನ ನೋಡ್ಕೊ ಹೋಗು ಅಂತೇಳಿ ಕಳಿಸ್ತಾ ಇದ್ದಾರೆ. ಈಗ ಇಲ್ಲಿ ಬರ್ತಾ ಇದ್ದಾರೆ ಗೌರಿಗೆ ಈಗ ಶಂಕರನ ಮೇಲೆ ಮಾತಾಡಿಸ್ಬೇಕು ಅಂತ ಹೇಳಿ ಇಷ್ಟ ಆಗುತ್ತೆ. ಆದರೆ ಏನು ಮಾಡೋದು, ಅಲ್ಲಿ ಶಂಕರ ಅಲ್ಲಿ ಇರೋದಿಲ್ಲ. ಮತ್ತು ಇಲ್ಲಿ ಈಗ ಶಂಕರಂಗೂ ಕೂಡ ಸಿಟ್ಟು ಬಂದಿರುತ್ತೆ. ಯಾವಾಗಲೂ ಇವರು ಕೂಡ ಬೈಯೋದಲ್ಲದೆ ಇವರು ಕೂಡ ಮನೆಯವರೆಲ್ಲ ಸೇರಿಸಿ ಬೈಯೋವಾಗ ಮಾಡ್ತಾರೆ ನನಗೆ ಅಂತೇಳಿ ಸಿಟ್ಟು ಮಾಡ್ಕೊಂಡಿರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಗ್ರೀಷ್ಮ ಅವ್ರ ಮನೆಯಲ್ಲಿ ತುಂಬ ಬೇಜಾರಾಗಿರ್ತಾರೆ ಎಲ್ಲರೂ. ಅವಳು ಮನೆ ಕರೆಯೋದಕ್ಕಾಗಲ್ವಲ್ಲ, ಅಲ್ಲೇ ಪಾಪ ಇರುವಾಗಾಗ್ತಿದೆ, ಅವಳು ಎಷ್ಟು ಅಲ್ಲಿ ನೋವು ಸಂಕಟ ಅಂತ ಅನುಭವಿಸ್ತಾ ಇರ್ತಾಳೋ, ಅವಳನ್ನ ಮತ್ತೆ ಎಲ್ಲಿ ಕೂಡಾಕ್ತಾರೋ ಅಂತೇಳಿ ಅನ್ಕೊತಾ ಇರ್ತಾರೆ. ಹಾಗೆ ಇಲ್ಲಿ ಅವರಮ್ಮ ಕೂಡ ಹೇಳ್ತಿದ್ದಾರೆ, ನನ್ನ ಮಗಳು ಅದು ಮನೆಯಲ್ಲಿ ಹೇಗಿದ್ದಾಳೋ, ನಾನು ಹೇಗೆ ಇಲ್ಲಿ ಊಟ ಮಾಡಲಿ ಅಂತೇಳಿ ಅಂತ ಇರ್ತಾರೆ. ಇಲ್ಲಮ್ಮ, ನಾನು ಅದಕ್ಕೆಲ್ಲ ಆಗೋದಕ್ಕೆ ಬಿಡೋದಿಲ್ಲ, ಗ್ರೀಷ್ಮನ ಬೇಗ ನಮ್ಮ ಮನೆಗೆ ಕರ್ಕೊಂಬರೋ ಹಾಗೆ ಮಾಡ್ತೀನಿ, ಇನ್ನೇನು ಸ್ವಲ್ಪ ದಿನ ಅಷ್ಟೇ ಅಂತೇಳಿ ಹೇಳ್ತಿದ್ದಾರೆ. ಅದೇಗೋ ಸಾಧ್ಯ, ನಿನಗೆ ಬೇರೆ ಕೈ ಕಾಲು ಆಗೋದಿಲ್ಲ, ಅದರಲ್ಲಿ ಮನೆಯಲ್ಲಿ ದುಡ್ಡಿನ ಪರಿಸ್ಥಿತಿ ಬೇರೆ ಸರಿ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ. ಅದೇನಾರು ಇರಲಿ ಅಮ್ಮ, ನಾನು ನೋಡ್ಕೊತೀನಿ, ನಾನು ನೋಡ್ಕೊತೀನಿ, ದುಡ್ಡಿನ ಬಗ್ಗೆ ನೀನು ಯೋಚನೆ ಮಾಡಬೇಡಿ ಅಂತೇಳಿ ಹೇಳ್ತಾ ಇದ್ದಾನೆ. ಏನು ಮಾಡ್ಕೊತೀಯ, ಏನಾಗುತ್ತೆ ಹೇಳು, ನಿನಗೆ ಗೊತ್ತು ತಾನೆ ಮನೆಯಲ್ಲಿ ಪ್ರತಿಯೊಂದಕ್ಕೂ ಎಷ್ಟೊಂದು ಸಮಸ್ಯೆ ಆಗ್ತಿದೆ ಅಂತೇಳಿ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಮೇಷ್ಟ್ರಿದ್ದವರು, ಸರಿ ನೀನೇನು ಕೂಡ ಆಫೀಸಿಗೆ ರಜಾ ಹಾಕೋದು ಬೇಡ, ಇಲ್ಲಿನ ತನಕ ತುಂಬ ರಜಾ ಹಾಕಿದೀಯ, ನಾನಿದ್ದೀನಿ, ನಾನು ಲಾಯರ್ನ ನೋಡ್ತೀನಿ, ಆವಾಗ ಈ ಸಮಸ್ಯೆ ಸರಿಯಾಗುತ್ತೆ. ಯಾಕಂದರೆ ಶಿವರುದ್ರಪ್ಪಂಗೆ ಕೋರ್ಟ್ ಕೇಸೇ ಆಗಿರಲಿ, ಪೊಲೀಸೇ ಆಗಲಿ, ಇದು ಯಾವುದಕ್ಕೂ ಕೂಡ ಹೆದರೋದಿಲ್ಲ. ಅದಕ್ಕೆ ಒಳ್ಳೆ ಲಾಯರ್ನ ಇಟ್ಟು ನಾವೇ ಈ ಸಮಸ್ಯೆನ ಬಗೆಹರಿಸೋಣ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಜೋಗಿ ಹೋಗ್ಬಿಟ್ಟು ಅಡ್ಡ ಸೇರಿರ್ತಾನೆ. ಅಲ್ಲಿ ಹುಡುಗರು ಇರ್ತಾರೆ, ಅವರಿಬ್ಬರು ಕೂಡ ಇದ್ದು, ಏನಣ್ಣ ಇವತ್ತು ಬಂದುಬಿಟ್ಟಿದ್ಯಾ, ಇಷ್ಟು ದಿನ ಕೂಡ ಈ ಕಡೆ ಬರ್ತಾನೆ ಇರಲಿವಲ್ಲ ಅಂತೇಳಿ ಹೇಳ್ತಿದ್ದಾರೆ. ಯಾಕ್ರೋ, ನಮ್ಮ ಮನೆಗೆ ನನ್ನ ಅಡ್ಡಕ್ಕೆ ನಾನು ಬರೋದು ಬೇಡವಾ, ನಿಮ್ಮನ್ನು ಕೇಳೇನಾದರೂ ಬರಬೇಕಾದಾಗ ಬಿಟ್ಟ ಅಂದರೆ ಅಂತೇಳಿ ಹೇಳ್ತಾ ಇರ್ತಾನೆ. ಆಗಲ್ಲ ಅಣ್ಣ, ಗೌರವ ಇದ್ದಾಗ ನೀನು ಬರ್ತಾ ಇರಲಿವಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಹಾಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ, ತುಂಬ ಸಿಟ್ಟಾಗಿರ್ತಾನೆ. ಅಣ್ಣ ಯಾಕೋ ಇಷ್ಟೊಂದು ಸಿಟ್ಟಾಗಿದಲ್ಲ ಅಂತ ಅವರು ಕೂಡ ಅಂದ್ಕೊತಿರ್ತಾರೆ. ಮತ್ತು ಗೌರಿ ಫೋನ್ ಮಾಡ್ತಿದ್ದಾರೆ. ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಿಲ್ಲ. ಯಾಕಣ್ಣ, ಅದಕ್ಕೆ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಾ ಇಲ್ವಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಆಗಲ್ವೋ, ಅದೇನಾರ ಇರಲಿ, ನಿಂಗೆ ಬೇಡ ಬಿಡು ಅಂತೇಳಿ ಬೈತಾ ಇರ್ತಾರೆ. ಇನ್ನೊಂದು ಕಡೆ ಈಗ ಏನು ಮಾಡೋದು, ಶಂಕರ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಇವ್ರಿಗೆ ಫೋನ್ ಮಾಡಿದ್ರೆ, ಅವ್ರ ಫ್ರೆಂಡ್ಸ್ಗೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಕೋಳಿಗೆ ಫೋನ್ ಮಾಡ್ತಾ ಇದ್ದಾರೆ. ಫೋನ್ ಮಾಡಿ ಮಾತಾಡಿದಾಗ ಅದಕ್ಕೆ ಫೋನ್ ಬಂತು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಜೋಗಿಯವರಿದ್ದವರು, ಫೋನ್ ರಿಸೀವ್ ಮಾಡಬೇಡ, ನಾನು ಇಲ್ಲಿದ್ದೀನಿ ಅಂತ ಹೇಳೋದಕ್ಕೆ ಹೋಗ್ಬೇಡ ಅಂತೇಳಿ ಹೇಳ್ತಿದ್ದಾರೆ. ಅದಕ್ಕೆ ನಾನು ಫೋನ್ ರಿಸೀವ್ ಮಾಡ್ತೀನಿ ಅಂತೇಳಿ ಫೋನ್ ಮಾಡ್ತಾ ಇದ್ದಾನೆ. ಫೋನ್ ಮಾತಾಡಿ, ಅದಕ್ಕೆ ಏನಾಗಬೇಕಾಗಿತ್ತು, ಅಣ್ಣ ಯಾಕೆ ಇಲ್ಲಿ ಬಂದಿದ್ದಾನೆ ಅಂತೇಳಿ ಮುಂಚೆನೇ ಹೇಳ್ತಾ ಇದ್ದಾನೆ. ಹೌದಾ, ಅವ್ರು ಅಲ್ಲಿಗೆ ಬಂದಿದ್ದಾರಾ, ಅವ್ರನ್ನ ಬೇಗ ಮನೆ ಕಳಿಸ್ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೇಳಿ ಅಲ್ಲಿಂದ ಬೇಗ ಬರೋದಕ್ಕೆ ಹೇಳಿ ಅಂತ ಹೇಳಿ ಅವಳು ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಮನೆಯಲ್ಲಿ ಶಂಕರಂಗೋಸ್ಕರ ಕಾಯ್ತಾ ಇದ್ದಾಳೆ ಗೌರಿ. ಶಂಕರ ಬಂದ ತಕ್ಷಣ ಅವ್ರ ಹತ್ರ ಸಾರಿ ಕೇಳಬೇಕು, ಕ್ಷಮೆ ಕೇಳಬೇಕು ಅಂದ್ಕೊಂಡಿರ್ತಾರೆ. ಅವ್ರಿಗೋಸ್ಕರ ಫೋಟೋ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಆದರೆ ಶಂಕರ ಎಷ್ಟೊತ್ತಾದರೂ ಬರೋದೇ ಇಲ್ಲ. ರಾತ್ರಿ 1 ಗಂಟೆ ಆಗುತ್ತೆ. ಡೋರಲ್ಲೇ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಆಗ ಶಂಕರ ಬಂದಾಗ, ಯಾಕೆ ಶಂಕರ ಅವರೇ ಹೀಗೆ ಮಾಡಿದ್ರಿ, ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ, ರಾತ್ರಿ 1 ಗಂಟೆ ಆದರೂ ಬಂದಿಲ್ವಲ್ಲ ಅಂತೇಳಿ ಹೇಳ್ತಿದ್ದಾರೆ. ನನಗೆ ಕೆಲಸ ಇತ್ತು, ನಾನು ಬರೋದಕ್ಕಾಗಲಿಲ್ಲ, ಈ ಮನೆಯಲ್ಲಿ ಬಂದರೆ ಸ್ವಲ್ಪನೂ ಕೂಡ ನೆಮ್ಮದಿ ಸಿಗಲ್ಲ, ಇನ್ಯಾಕೆ ಬರಬೇಕು ಹೇಳಿ ಅಂತೇಳಿ ಹೇಳ್ತಿದ್ದಾರೆ. ಹಾಗೆಲ್ಲ ಹೇಳಬೇಡಿ ಪ್ಲೀಸ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಬನ್ನಿ ಊಟ ಮಾಡೋಣ ಅಂತೇಳಿ ಕರೆದ್ರೂ ಕೂಡ ಅವರು ಊಟಕ್ಕೆ ಬರೋದಿಲ್ಲ. ನನಗೇನು ಕೂಡ ಬೇಡ, ಸ್ವಲ್ಪ ನೆಮ್ಮದಿ ಕೊಟ್ಬಿಡಿ ಸಾಕು ಅಂತೇಳಿ ಶಂಕರ ಹೇಳ್ತಾ ಇರ್ತಾನೆ. ಹಾಗೆ ಇಲ್ಲಿ ಈ ಕಡೆ ಅಭಿ ಜೊತೆ ಮಾತಾಡ್ತಾ ಇದ್ದಾರೆ ಅವ್ರ ಹೆಂಡ್ತಿ. ಏನಾದರೂ ಮಾಡಿ ನೀವು ಆ ಮನೆಯಿಂದ ಗ್ರೀಷ್ಮನ ಕರ್ಕೊಂಬರಬೇಕು ಅಂದರೆ ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಐಶು ಅವರು ಹೇಳ್ತಾ ಇದ್ದಾರೆ.
ಏನು ಹೇಳ್ತಿದ್ದೀರಾ ಐಶು ಅವರೇ ಅಂತೇಳಿ ಕೇಳಿದಾಗ, ನೀವು ನನಗೆ ಹೊಡೆದು ಬಡ್ದು ಕಳಿಸ್ರಿ, ಆ ಮನೆಗೆ ಹೋದರೆ ನಾನು ಅಪ್ಪಯ್ಯನ ಹತ್ರ ಹೇಳ್ತೀನಿ, ಆ ಮನೆಯಲ್ಲಿ ಹೊಡಿತಾ ಇದ್ದಾರೆ, ಗ್ರೀಷ್ಮನ ಈ ಮನೆಯಿಂದ ಆ ಮನೆಗೆ ಕಳಿಸಿದ್ರೆ ಮಾತ್ರ ಅಂತೆ ನನ್ನನ್ನು ಆ ಮನೆಗೆ ಸೇರಿಸೋದು ಅಂತ ಹೇಳಿದ್ರೆ ಅವರು ಕಳಿಸ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗೆಲ್ಲ ಮಾಡೋದಕ್ಕಾಗಲ್ಲ ಐಶು ಅವರೇ, ಯಾಕಂದರೆ ನಾನು ಆ ಥರ ಬೆಳೆದಿಲ್ಲ. ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಿದ್ದೀನಿ. ನಾನೇನಾದರೂ ನಿಮ್ಮನ್ನು ಆ ಮನೆಗೆ ಕಳಿಸಿದ್ರೆ ನನಗೂ ನಿಮ್ಮ ಮನೆಯವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಅಲ್ವಾ? ಸೊ ಅದಕ್ಕೆ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿ ಹೇಳ್ತಿದ್ದಾರೆ. ಇಲ್ಲ ರೀ, ಇದೊಂದೇ ಆ ಬೆಳ್ಳುಳ್ಳಿ ಒಂದೇ ಒಂದು ಸೊಲ್ಯೂಷನ್ ಅನ್ನೋದಿರೋದು. ಇದನ್ನು ಬಿಟ್ಟರೆ ಬೇರೆ ಅವಕಾಶ ಅನ್ನೋದೇ ಇಲ್ಲ. ₹1 ಇಲ್ಲದೆ ಕೂಡ ಈ ಖರ್ಚಲ್ಲಿ ಆಗಿಬಿಡುತ್ತೆ ಅಂತೇಳಿ ಹೇಳ್ತಾ ಇರ್ತಾರೆ. ಆದರೆ ಇದಕ್ಕೆ ಅವನು ಒಪ್ಕೊಳೋದೇ ಇಲ್ಲ. ಏನೇ ಆಗಿದ್ರೂ ಪರವಾಗಿಲ್ಲ, ನಾನು ಫೇಸ್ ಮಾಡ್ತೀನಿ ಅಂತೇಳಿ ಹೇಳ್ತಾ ಇರ್ತಾನೆ ಅಭಿ. ಹೀಗೆ ಅಲ್ಲಿ ಸಂಜೆ ಆಗುತ್ತೆ. ಮತ್ತು ಗೌರಿ ಕಾಫಿ ಮಾಡಿಕೊಂಡು ಕೊಡ್ತಾ ಇದ್ದಾಳೆ ಶಂಕ್ರಂಗೆ. ಶಂಕರ ಬೇಡ, ನನಗೆ ಕಾಫಿ ಟೀ ಏನು ಬೇಡ ನನಗೆ ಅಂತೇಳಿ ಹೇಳ್ತಾ ಇರ್ತಾನೆ. ಆದರೂ ಕೂಡ ತಪ್ಪಾಯಿತು, ನಂದು ಕ್ಷಮಿಸ್ಬಿಡಿ ಪ್ಲೀಸ್ ಅಂತೇಳಿ ಕೇಳ್ತಿದ್ದಾರೆ. ನೋಡಿ, ಕ್ಷಮಿಸೋದು ಏನೂ ಬೇಕಾಗಿಲ್ಲ ನನಗೆ. ನಿಮ್ಮ ಮನೆಯಲ್ಲಿ ನೀವು ಬೈಸ್ಕೊಳೋದಲ್ಲ, ನನ್ನನ್ನು ಕೂಡ ಎಲ್ಲರಿಂದಲೂ ಕೂಡ ಬೈಸ್ತಿದ್ದೀರ ಅಂತೇಳಿ ಹೇಳ್ತಾ ಇದ್ದಾನೆ ಶಂಕರ.